ನನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ನೆರೆಪೀಡಿತ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ನಿತಿನ್ ವಿ ಗುತ್ತೇದಾರ್ ಅವರು ತಮ್ಮ ಹುಟ್ಟುಹಬ್ಬದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಯುವ ಸಾರಥಿ ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬ ಇರೋದರಿಂದ ಅಫ್ಜಲ್ಪುರ್ ತಾಲೂಕಿನಾದ್ಯಂತ ವಿಪರೀತ ಮಳೆಯಾಗಿ ಪ್ರವಾಹದಿಂದ ತಾಲೂಕಿನ ಜನರು ತುಂಬ ದುಃಖದಲ್ಲಿದ್ದಾರೆ. ನನ್ನ ಹುಟ್ಟುಹಬ್ಬವನ್ನು ಯಾರೂ ಕೂಡ ಹಾರ ತುರಾಯಿಗಳ ಆಡಂಬರದಿಂದ ಆಚರಣೆ ಮಾಡದೆ ನೆರೆಪೀಡಿತ ಕುಟುಂಬಗಳಿಗೆ ಸಹಾಯ ಮಾಡಿ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡದಂತೆ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆ ಮಾಡಿದ ಶ್ರೀಕಾಂತ್ ರೆಡ್ಡಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಬಿಜೆಪಿ ಪಕ್ಷದ ಯುವ ಮುಖಂಡರು ಹಾಗೂ ಯುವ ಸಾರಥಿ ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವ ಹಾಗೂ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಸೈಯದ್ ಚಿಂಚೋಳಿ ಕ್ರಾಸ್ ಬಳಿ ಇರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ವೃದ್ಧಾಶ್ರಮ ಹಾಗೂ ರಾಣೇಶ್ ಪೀರ್ ದರ್ಗಾದ ಬಳಿ ಇರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ನೆಮ್ಮದಿ ಹಿರಿಯರ ಕೇಂದ್ರ ವೃದ್ಧಾಶ್ರಮ ಮತ್ತು ನಗರದ ಹೈಕೋರ್ಟ್ ಬಳಿ ಇರುವ ಸಮಾಜ ಕಲ್ಯಾಣ ಇಲಾಖೆ, ಸ್ಥಳೀಯ ನಿರಾಶ್ರಿತ ಪರಿಹಾರ ಕೇಂದ್ರ, ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನ ಸಂತರ್ಪಣೆ ಹಾಗೂ ಸೀರೆ ವಿತರಣೆ, ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ಸರಳವಾಗಿ ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಫೋಟೋ ಹೊಡಿ ಮಹೇಶ್, ಫೋಟೋ ಹೊಡಿ ಒಂದು. ಒಟ್ಟು ಅರ್ಥ ಆಗಲ್ಲ ರೀ. ಅವ್ರು ಬರ್ರಿ 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 ಅಲ್ಲಣ್ಣ ಹಿಂದೆ ಬರ್ರಿ. ಹಂಗೆ ಕೊಡ್ರಿ ನೀವು ಹಂಗೆ ಮಾಲಕ ನೀವು ಈ ಸೈಡ್ ಗುಲ್ಬರ್ಗ ಲೋಕಲ್ आप ठहरो सर, ठहरो ठहरो, साथ में ठहरो. ಬಂದ್ರಿ ತಗೋ ಪಟ ತಗೋರಿ ನೋಡ್ರಿ 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 ರೈಟ್
ಬಾ ಕಾಕ ಜಲ್ದಿ ಬರ್ರಿ ಸೌಕರ್ ಮುಂದೆ ಕಡೆ ಈ ಕಡೆ ಬರ್ರಿ ತೊಗೊಂಡ್ರ ಅದು ಐಕೊಡ್ದಲ್ಲ ಐಕೊಡ್ದು ವಾಪ ಗೋರೆ ಕೊಡೋತ್ತ ತೆಗಿತೀನಿ ಬರ್ರಿ ಇಬ್ರು ಬರ್ರಿ ಅಣ್ಣ ನೀವು ಹೋರಿ ಇಲ್ಲ ಅಲ್ಲಿ ಹೋರಿ ಮೂರು ತಿಂಗಳು ಅಲ್ಲಿ ಕೂಡ್ಸರ್ ಮೇಡಮ್ ಅವ್ರಿಗೆ ಈ ವರ್ಷ ವಿಪರೀತವಾಗಿ ಮಳೆಯಾಗಿ ಪ್ರವಾಹದಿಂದ ತಾಲೂಕಿನ ಜನರು ತುಂಬ ದುಃಖದಲ್ಲಿದ್ದಾರೆ. ತಮ್ಮ ನಾಯಕರ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಒಂದು ಹೊತ್ತಿನ ಊಟ ಹಾಗೂ ವೃದ್ಧರಿಗೆ ಬಟ್ಟೆ ವಿತರಣೆ ಮಾಡಿ ಅತಿ ಸರಳತೆಯಿಂದ ನಮ್ಮ ನಾಯಕರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಲ ಮುಖಂಡರು ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬ ಬಂದರೆ ಸಾಕು ಅತಿ ವಿಜೃಂಭಣೆಯಿಂದ ಹಾಗೂ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಿತ್ತು. ನಿತಿನ್ ವಿ ಗುತ್ತೇದಾರ್ ಅವರು ತಮ್ಮ ಮನವಿಯನ್ನು ಮಾಡಿದ್ದು, ಈ ವರ್ಷ ಅತಿವೃಷ್ಟಿಯಿಂದ ರೈತರು ತುಂಬ ದುಃಖದಲ್ಲಿದ್ದಾರೆ ಎಂದು ಗಮನಿಸಿದಾಗ ನಾವು ಮತ್ತು ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಬಳಗದ ವತಿಯಿಂದ ನಿತಿನ್ ವಿ ಗುತ್ತೇದಾರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ದೇವೆ ಎಂದು ತಿಳಿಸಿದರು. ಇವತ್ತ ನಮ್ಮ ಯುವ ನಾಯಕರು, ಯುವಕರ ಕಣ್ಮಣಿ ನಿತಿನ್ ಗುತ್ತೇದಾರ್ ಸರ ಹುಟ್ಟಹಬ್ಬ 29ನೇ ತಾರೀಕಿಗೆ ಅವ್ರ ಹುಟ್ಟಹಬ್ಬ ಐತಿ. ನಮ್ಮ ಶ್ರೀಕಾಂತ್ ಅವ್ರು ಕಾಲ್ ಮಾಡಿ ಹೇಳಿದ್ರು, ಇಲ್ರಿ ನಾಗೇಶ್ ನೀವು ಬರಬೇಕು, ನಮ್ಮ ಯುವ ನಾಯಕರು ಹುಟ್ಟಹಬ್ಬದ ನಾವು ಮಾಲಕರು ಏನು ದೇವಸ್ಥಾನಕ್ಕೆ ಫ್ಯಾಮಿಲಿ ಸೆಕ್ರೆಟರಿ ಹೋಗ್ತಾ ಇದಾರೆ, ನೀವು ಬರ್ಬೇಕಂತೇಳಿ ಇವತ್ತು ಮುಂಚಿತವಾಗಿ ಅನಾಥಾಶ್ರಮದಲ್ಲಿ ನಮ್ಮ ಶ್ರೀಕಾಂತ್ ಅಣ್ಣವರ ಯುವ ಬಳಗದ ವತಿಯಿಂದ ಕನ್ನಡ ಪರ ಸಂಘಟನೆ ಮತ್ತು ದಲಿತ ಪರ ಸಂಘಟನೆ ಮತ್ತು ಎಲ್ಲ ನಮ್ಮ ಸಂಘಟನೆಗಳು ಇವತ್ತ ಏನು ಯುವಕರು ಕೂಡಿ ಇವತ್ತ ನಮ್ಮ ನಿತಿನ್ ಗುತ್ತೇದಾರ್ ಸಾಹೇಬರು ಏನು ಹುಟ್ಟಹಬ್ಬ ಮಾಡ್ತೇವೆ. ಇದೊಂದು ಯುವಕರಿಗೊಂದು ಪ್ರೇರಣಾ. ನಾವು ಡ್ಯಾನ್ಸ್ ಹೊಡೆಯೋದು, ಡಾಲ್ಮಿ ಹಚ್ಚೋದು, ಇಂಥವು ಏನು ನಾವು ಮಾಡಿ ಇವತ್ತ ನಾವು ನೋಡ್ತೇವೆ ಎಲ್ಲ ರಾಜ್ಯದಲ್ಲಿ ಏನೇನು ಆಗ್ತದ, ಹಂಗ ಆಗ್ಬಾರ್ದು ಅಂತೇಳಿ ಇವತ್ತು ಅವರು ಪ್ರೇರಣೆಯಿಂದ ಇಡೀ ನಮ್ಮ ರಾಜ್ಯ ಕಲಿಬೇಕಾಗ್ಯದ. ಅದಕ್ಕ ಸಾಹೇಬ್ರ, ಮುಂದಿನ ಸಲ ನೀವು ಈ ಗುಲ್ಬರ್ಗ ಜಿಲ್ಲಾ ಆಳಂದಿ ತಾಲೂಕಿನಿಂದ ಅಫಜಲ್ಪುರ್ ತಾಲೂಕಿನಿಂದ ನೀವು ಬೆಂಗಳೂರು ಮಿನಿ ವಿಧಾನಸಭಾಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮ ಎಲ್ಲ ಯುವಕರು, ಹಿರಿಯರು, ನಮ್ಮ ಎಲ್ಲ ತಾಯಂದಿರ ಪರವಾಗಿ, ನಮ್ಮ ಎಲ್ಲ ಸಂಘಟನೆಯವರು, ಯುವಕರ ಪರವಾಗಿ ನಿಮ್ಗ 100ಕ್ಕೆ 100 ಅಫಜಲ್ಪುರ್ ತಾಲೂಕಿನಿಂದ ಈ ಹುಟ್ಟ ಹಬ್ಬದ ನಿಮಿತ್ತವಾಗಿ ನಿಮ್ಮ 100ಕ್ಕೆ 100 ಆ ಬುದ್ಧ, ಬಸವ, ಅಂಬೇಡ್ಕರ್, ಶ್ರೀರಾಮನ ಆಶೀರ್ವಾದದಿಂದ ನೀವು 100ಕ್ಕೆ 100 ವಿಧಾನಸಭೆಗೆ ಹೋಗ್ತೀರಿ ಅಂತ ಹೇಳಿ ನಾನು ಇಲ್ಲಿ ಗುಲ್ಬರ್ಗ ಕರೆಸಿದ ನಿಮ್ಮ ಎಲ್ಲ ಶ್ರೀರಾಮ ಸೇನೆ ಆಗಲಿ ಮತ್ತು ಕನ್ನಡ ಪರ ಸಂಘಟನೆಗಳಾಗಲಿ, ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಾಗಲಿ, ನಿಮ್ಗೆಲ್ಲರಿಗೆ ಅಭಿನಂದನವನ್ನು ಹೇಳಿ ನಮ್ಮ ಮುಂದಿನ ಮಾತುಗಳನ್ನು ನಮ್ಮ ಭಾವಿ ಶಾಸಕರು ಮಾತಾಡ್ಬೇಕಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಎಲ್ಲಾ ಗೆಳೆಯರ ಬಳಗದ ವತಿಯಿಂದ ವೃದ್ಧಾಶ್ರಮದಲ್ಲಿ ಈಗಾಗಲೇ ಸುಲ್ತಾನ್ಪುರಲ್ಲಿರ್ತಕ್ಕಂಥ ಅಕ್ಕಮಾದೇವಿ ವೃದ್ಧಾಶ್ರಮದಲ್ಲಿ ಬಟ್ಟೆ ವಿತರಣೆ ಮಾಡೋದ್ರ ಜೊತೆಗೆ ಅನ್ನ ಸಂತರ್ಪಣೆ ಮಾಡಿದ್ರು. ಅದರೊಂದಿಗೆ ಇಲ್ಲಿ ಡಬ್ರಾಬಾದ್ ಡಬ್ರಾಬಾದಲ್ಲಿರ್ತಕ್ಕಂಥ ಕ್ರಾಸ್ ಅಲ್ಲಿರ್ತಕ್ಕಂಥ ವೃದ್ಧಾಶ್ರಮಲ್ಲೂ ಕೂಡ ಜನರ ಮಧ್ಯೆ ನಾವು ಯಾವತ್ತೂ ಜನರ ಮಧ್ಯೆ ಈ ನನ್ನ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮುಂಚಿತಲೇ ಏನಪ್ಪಾ ಅಂದರೆ ನಮ್ಮ ಶ್ರೀಕಾಂತ್ ರೆಡ್ಡಿಯವರು ಮತ್ತು ಅವರ ಬಳಗ ಎಲ್ಲರೂ ಸೇರಿಕೊಂಡು ಇವತ್ತು ನನ್ನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಾವು ನೋಡ್ಬೋದು, ಬೆಳಗ್ಗೆ 11 ಗಂಟೆ ಹಿಡಿದು ನಾವು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಮತ್ತು ಇಲ್ಲಿ ಈ ಒಂದು ಸಮಾಜ ಕಲ್ಯಾಣದ ಒಂದು ಆಗಿರ್ಬೋದು, ಮತ್ತು ಈಗಾಗಲೇ ನೋಡ್ಬೋದು ನಮ್ಮ ಜೊತೆ ಆಗಮಿಸಿದಂಥ ಹಿರಿಯರಾಗಿರುವಂಥ ನಮ್ಮ MS ಪಾಟೀಲ್ ನರಬೋಳಿ ಅವರು ಆಗಿರ್ಬೋದು, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಅರ್ಥಪೂರ್ಣವಾಗಿ ಮಾತಾಡಿದಂಥ ಸೋದರಾಗಿರುವಂಥ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಮತ್ತು ಲಕ್ಷ್ಮೀಕಾಂತ್ ಸ್ವಾದಿ ಅವರು ಹಾಗೂ ಇಂಡಿಯಾದಿಂದ ಆಗಮಿಸಿದಂಥ ಸೋದರಾಗಿರುವಂಥ ನಾಗರಾಜ್ ತಳಕೇರಿ ಅವರು ಹಾಗೂ ಉಮೇಶ್ ಬಿರ್ಬಟ್ಟಿ ಅವರು, ಬಸವರಾಜ್ ಇಮ್ದಾಪುರ್ ಅವರು ಮತ್ತು ನಮ್ಮ ಸೋದರಾಗಿರುವಂಥ ರಾಘವೇಂದ್ರ ಮಡಪತಿ ಅವರು ಆಗಿರ್ಬೋದು, ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಅವರು,
ಸುರೇಶ್ ಮಳ್ಳಿಯವರಾಗಿರ್ಬೋದು ಮತ್ತು ಶ್ರೀಕಾಂತ್ ಜಾಧವ್ ಅವರು ಮತ್ತು ಗೌರಿಶಂಕರ್ ಅವರು ಎಲ್ಲರೂ ಸೇರಿ ಇದು ಒಂದು ನನ್ನ ಹುಟ್ಟುಹಬ್ಬ ಬಹಳ ಅರ್ಥಪೂರ್ಣವಾಗಿ ಮಾಡಿರಿ. ತಮಗೆ ಸದಾ ಚಿರುಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಬಹಳಷ್ಟು ನನ್ನ ಸ್ನೇಹಿತರು ಮತ್ತು ಅಭಿಮಾನಿ ಬಳಗದವರು ಸೇರಿ ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇದೇ ರೀತಿ ನಾನು ಕೂಡ ನನ್ನ ಬರ್ತ್ಡೇ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವರ್ಷದ ಪೂರ್ತಿ ಒಂದು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ನಾನು ಕೂಡ ಮಾಡ್ಕೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸದಾ ನಿಮ್ಮ ಸೇವೆಯಲ್ಲಿ ಸದಾ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲರಿಗೆ ಬರಮಾಡ್ಕೊಂಡಿರಿ. ಸದಾ ನಿಮಗೆ ಚಿರುಣಿ ಅಂತಕ್ಕಂಥ ಮಾತು ನನ್ನ ಎರಡು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಶ್ರೀಕಾಂತ್ ರೆಡ್ಡಿ, ಡಾಕ್ಟರ್ ನಾಗೇಶ್ ತಾಳ್ಕೇರಿ, ಕನ್ನಡ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನಾರಿಬಾಳ್, ಜಯ ಕರ್ನಾಟಕ ಸಂಘಟನೆ ವಿಭಾಗೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್, ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ, ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಭಾರತೀಯ ಯುವ ಸೈನ್ಯದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿನ್ನರ್ಸೂರ್, ವೀರ್ ಶಿವಾಜಿ ಸೇನೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಜಾಧವ್, ರಾಮ್ ಸೇನೆ ವಿಭಾಗೀಯ ಅಧ್ಯಕ್ಷ ಗುಂಡು ಪಾಟೀಲ್, ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಡೋಲೆ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.